ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಕಡಲೆಕಾಯಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲಿರೋ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಬೇಗ ಮಾಡ್ಕೊಳ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ. ಮೊದಲಿಗೆ 1 ಕಪ್ ಕಡಲೆಕಾಯಿ ಬೀಜ, ಅರ್ಧ ಕಪ್ ಅಂದರೆ ಅರ್ಧ ಹೋಳು ಅಥವಾ ಕಾಲು ಹೋಳು ಕೊಬ್ಬರಿ, 4ರಿಂದ 5 ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಬೆಲ್ಲ. ಹುಣಸೆಹಣ್ಣು ಬೆಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ತೊಗೊಳ್ಳಿ. ಮೊದಲು ಪಾತ್ರೆಗೆ ಕೊಬ್ಬರಿನ ತೊಗೊಂಡು ಹಾಕಿ ಸ್ವಲ್ಪ ಸಣ್ಣದಲ್ಲಿ ಹುರ್ಕೊಳ್ಳಿ. ಇದೆಲ್ಲನೂ ನೀವು ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಿ ಹುರಿಕೊಳ್ಬೇಡಿ. ಹಾಗೆ ಬೆಲ್ಲ ಮತ್ತು ಹುಣಸೆಹಣ್ಣು ನಿಮಗೆ ಹುಳಿ ಜಾಸ್ತಿ ಇಷ್ಟ ಆದರೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟಿಶ್ ಆಗಿರಬೇಕು ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಅದು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಂಗೆ ಹಾಕ್ಕೊಳ್ಳಿ. ಇವಾಗ ನಾನು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಈವನ್ ಬೆಳ್ಳುಳ್ಳಿ ಸಹ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ಸ್ ಜಾಸ್ತಿ ಇಷ್ಟಪಟ್ಟರೆ ಇನ್ನೂ ಒಂದು ಸ್ವಲ್ಪ ನೀವು ಹಾಕ್ಕೊಳ್ಬೋದು. ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಚುಲರ್ಸ್ಗೆ ಅಥವಾ ಬೆಳಗ್ಗೆ ಚಪಾತಿ ಅಥವಾ ದೋಸೆ ಮಾಡಬೇಕಾದ್ರೆ ನೆಂಚ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂದರೆ ಸಡನ್ನಾಗಿ ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ತಿನ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಮತ್ತು ಕಡಲೆಕಾಯಿ ಬೀಜ ಹುರ್ಕೊಳ್ತಿದ್ದೀನಿ. ಇದು ಕೆಲವರು ಸಿಪ್ಪೆನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಸಹ ಪುಡಿ ಮಾಡ್ಕೊಳ್ತಾರೆ, ಚಟ್ನಿ ಪುಡಿ ಹಾಕ್ಕೊಳ್ತಾರೆ. ಬಟ್ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಿಪ್ಪೆನಲ್ಲಿರೋ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಲ್ವಾ, ಹೆಲ್ತಿ ಬೆನಿಫಿಟ್ಸ್, ಅದನ್ನು ನಮಗೆ ಬಾಡಿಗೆ ಬರಲಿ ಅಂತ. ಇವಾಗ ಮಿಕ್ಸಿ ಜಾರ್ಗೆ ಬೆಲ್ಲ, ಉಪ್ಪು, ಹುಣಸೆಹಣ್ಣು ಹುಳಿ ಮತ್ತು ಕೊಬ್ಬರಿ, ಅಚ್ಕಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಮತ್ತು ಖಾರ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಇಂಗು, ನಾನು ಇಂಗಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕು. ಇದು ನೀರೇನು ಹಾಕ್ಕೊಳ್ಬೇಡಿ, ಹಾಗೆ ಪೌಡರ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬೇಕಾಗೋದು ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ. ನನ್ನ ಹತ್ರ ಮೆಣಸಿನ್ಕಾಯಿ ಇರಲಿಲ್ಲ, ಸೊ ಅದಕ್ಕೆ ನಾನು ಪೌಡರ್ ಹಾಕ್ಕೊಂಡಿರೋದು. ಹಾಗೆ ಕರಿಬೇವು ಸಹ ಹಾಕ್ಕೊಳ್ಳಿ, ಬಟ್ ನನ್ನ ಹತ್ರ ಕರಿಬೇವು ಸಿಕ್ಕಿಲ್ಲ, ಅದಕ್ಕೆ ನಾನು ಕರಿಬೇವು ಹಾಕಿಲ್ಲ. ಸೊ ನೀವು ಕರಿಬೇವನ್ನ ಯೂಸ್ ಮಾಡಿ. ಇಲ್ಲ ಫಸ್ಟ್ ನಿಮಗೆ ಕಡಲೆಕಾಯಿ ಬೀಜನ ಸಪ್ರೇಟಾಗಿ ಪೌಡರ್ ಮಾಡಿಕೊಂಡು ಸ್ವಲ್ಪ ರಫಾಗಿ ಅಂದರೆ ಬಾಯಿಗೆ ಸಿಗೋ ಹಾಗೆ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಸಹ ಸಪ್ರೇಟಾಗಿ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ಓಕೆ. ನಾನಿಲ್ಲಿ ಎಲ್ಲನೂ ಒಟ್ಟಿಗೆ ಹಾಕಿ ಸ್ವಲ್ಪ ನೈಸ್ ಮತ್ತು ದಪ್ಪ ಎರಡಕ್ಕೂ ಮೀಡಿಯಮ್ ಆಗಿರೋಂಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಆಚೆ 2, 3, 4 ಮಂತ್ಸ್ ನೀವು ಸ್ಟೋರ್ ಮಾಡಿಡ್ಬೋದು. ಸೊ ಚಟ್ನಿ ಪುಡಿ ರೆಡಿ. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಸರು ಜೊತೆ ತುಪ್ಪದ ಜೊತೆನೂ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ರೆಡಿ ಇದೆ ನೋಡಿ.